ಐದನೇ ಜಾತ್ರೆ ದೊಡ್ಡ ಜಾತ್ರೆ ಇದು ನಮ್ಮ ಮಾವಣಿ ಜಾತ್ರೆ. ಇವತ್ತಿಂದ ನಮ್ಮ ಆದಿಜಂಬನ ಪೂಜೆ ಮಾಡೋ ಮುಖಾಂತರವಾಗಿ ಏನು ಈ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ. ಸಕಲ ಸೌಲಭ್ಯವನ್ನು ಕಲ್ಪಿಸಿ ಇಡೀ ತಾಲೂಕು ಆಡಳಿತ ಕಡೆಯಿಂದ ವಿಜೃಂಭಣೆಯಿಂದ ಜಾತ್ರೆಯನ್ನು ಪ್ರಾರಂಭಿಸಿದೀವಿ. ಈ ಜಾತ್ರೆಗೆ ಯಥಾ ಪ್ರಕಾರವಾಗಿ ಪ್ರತಿ ವರ್ಷ ಕೂಡ ನಮ್ಮ ಸರ್ಕಾರ ಸಚಿವರಾಗಿರ್ತಕ್ಕಂಥ ಕೆ ಚಂದ್ರಪ್ಪ ಸಾಹೇಬರು ಬಂದಿದ್ದಾರೆ. ಸೊ ಅವ್ರ ಜೊತೆ ನಾನು ಬಂದು ಈ ಒಂದು ದೇವಸ್ಥಾನದಲ್ಲಿ ದೇವರ ಪ್ರಾರ್ಥನೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ, ಯಾಕಂದ್ರೆ ಕರ್ನಾಟಕ ಸರ್ಕಾರ ಸಚಿವರಾಗಿ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ, ನಮ್ಮ ಮೂಲ ಜಿಲ್ಲೆದವರು. ಸೊ ಇದರಿಂದ ಖಂಡಿತವಾಗ್ಲೂ ನಾವು ಕೂಡ ವಿಶೇಷವಾಗಿ ಅವ್ರ ಬಗ್ಗೆ ಕೇಳ್ಕೊಂಡಿದೀವಿ. ನಿಮ್ಮಿಂದ ಆಗತಕ್ಕಂಥ ಕೆಲಸ ಬೇಗ ಆಗ್ಲಿ, ನಮ್ಮ ತಾಲೂಕು ವಿಶೇಷವಾಗಿ ನೀವು ಮಾಡ್ಕೊಡ್ಬೇಕಂತ ಕೇಳ್ಕೊಂಡಿದೀವಿ. ಅವ್ರು ಹೂ ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ಏನೇನು ಸೌಲಭ್ಯ ಇದೆ, ಏನು ಆದಿಜಂಬ ಬೆಟ್ಟಕ್ಕೆ ಏನೇನು ಸೌಲಭ್ಯ ಇದೆ, ನನ್ನ ಪ್ರಕಾರ ಒಂದು ಗಾಲಿ ಗೋಪುರವನ್ನು ಕೆಟ್ಟಬೇಕಂತ ಹೇಳಿದ್ದಾರೆ. ಆದಷ್ಟು ಬೇಗ ಸಾಹೇಬರನ್ನ ಮಾತಾಡಿ ಸರ್ಕಾರದಿಂದ ಹಾಗೂ ನನ್ನ ಅನುದಾನ ಎರಡೂ ಸೇರಿ ಗಾಲಿ ಗೋಪುರ ಕಟ್ಟಲಿಕ್ಕೆ ಖಂಡಿತವಾಗಿ ನಾವು ರೆಡಿ ಇದ್ದೀನಿ. ಆದಷ್ಟು ಬೇಗ ಕಟ್ಟಿಕೊಟ್ಟು ಏನು ನಾವು ಈ ಜನಾಂಗ ನಮ್ಮ ಜನಾಂಗದವ್ರನ್ನ ಉನ್ನತ ಮಟ್ಟಕ್ಕೆ ಬೆಳೆಸಲಿಕ್ಕೆ ಆದಿಜಂಬವ ಆ ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ, ಒಳ್ಳೆ ಮಕ್ಕಳನ್ನ ಓದಿಸಿ ಒಳ್ಳೆ ಎಜುಕೇಟೆಡ್ ಮಾಡಿ ಈ ಪರಿವರ್ತನೆ ಆಗ್ಬೇಕಂತ ಕೇಳ್ಕೊಂತ, ಇದರಲ್ಲಿ ಪಾತ್ರ ಆಗಿರ್ತಕ್ಕಂಥ ಸಚಿವರಿಗೆ ನನ್ನ ಕಡೆಯಿಂದ ವಿಶೇಷವಾಗಿ ಒಬ್ಬ ಶಾಸಕರಾಗಿ ಕೃತಜ್ಞತೆ ಸಲ್ಲಿಸುತ್ತಾ ಈ ಜನಾಂಗದವ್ರಿಗೂ ಹಾಗೂ ಎಲ್ಲರಿಗೂ ನನ್ನ ಕಡೆಯಿಂದ ಆದಿಜಂಬನ ಕಡೆಯಿಂದ ವಿಶೇಷವಾಗಿ ನಾನು ಸಲ್ಲಿಸುತ್ತೇನೆ.